ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಅನದರ್ ವ್ಲಾಗ್. ತಿರುಪತಿಯ ಪ್ರವಾಸ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಮನೆಗೆ ಬರೋಷ್ಟೊತ್ತಿಗೆ ನಮಗೆ ಎಲ್ಲರಿಗೂ 2 ಗಂಟೆ 2:30 ಆಯಿತು. ಮತ್ತು ಭಾನುವಾರ ಮಾರನೇ ದಿನ ಭಾನುವಾರ ಎದ್ದಿದ್ದರಿಂದ ಯಾರಿಗೂ ಅಷ್ಟು ಟೆನ್ಷನ್ ಇರಲಿಲ್ಲ. ಯಾಕಂದರೆ ಆರಾಮಾಗಿ ನಿದ್ದೆ ಮಾಡ್ಬೋದು, ಸ್ವಲ್ಪ ಲೇಟಾಗಿ ಎದ್ದೊಳ್ಬೋದು ಅಂತ. ಹಾಗಾಗಿ ಲೇಟಾಗಿ ಎದ್ದಿದ್ದು ಆಯಿತು. ಎದ್ದು ಕಿಚನ್ ನೋಡಿದ್ರೆ ಭಯ ಆಗ್ತಾಯಿತ್ತು, ಏನು ಇಷ್ಟೊಂದು ಗಲೀಜಾಗ್ಬಿಟ್ಟಿದೆ ಅಂತ. ಹೋಗೋಗೆಲ್ಲ ನೀಟ್ ಮಾಡಿಬಿಟ್ಟು ಹೋದ್ರು ಯಾಕೆ ಗೊತ್ತಾಗ್ತಾಯಿಲ್ಲ, ಇಷ್ಟೊಂದು ಗಲೀಜಾಗುತ್ತೆ ಅನಿಸುತ್ತೆ. ಮತ್ತು ರೈಸ್ ಬಾತ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ಎಷ್ಟು ತುಂಬ ಇದೆ, ಬಟ್ಟೆ ಎಲ್ಲ ಒಕ್ಕೋಬೇಕು. ಇವತ್ತೇ ಎಲ್ಲ ಕೆಲಸ ಮಾಡ್ಕೋಬೇಕು. ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪಿತ್ತು. ನಾನು ತರಕಾರಿ ಏನೂ ಹಾಕ್ದಿರ ಅಷ್ಟನ್ನೇ ಹಾಕಿ ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನಾವು ಟ್ರಾವೆಲಿಂಗ್ ಮಾಡ್ಕೊಂಬಂದರೆ ಎಷ್ಟು ಕೆಲಸ ಇರುತ್ತೆ ನೋಡಿ. ಇದು ಬಿರಿಯಾನಿ ಎಲೆ, ನಮ್ಮ ಮನೇಲಿ ಗಿಡ ಇದೆ. ಇದು ಯಾವುದೇ ವೆಜಿಟೇಬಲ್ ಮಾಡಿದ್ರೂ ಇದು 2 ಎಲೆ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಬಂದ್ಬಿಡುತ್ತೆ. ಇದು ನರ್ಸರಿಲೆಲ್ಲ ಸಿಗುತ್ತೆ. ಮತ್ತು ನೆರಳಲ್ಲೇ ಇಟ್ಟು ಬೆಳೆಸೋದು. ಮತ್ತು ನೀರು ನಾವೆಲ್ಲನೂ ಹೋದ್ರೂ 2-3 ದಿನ ಹಾಕದಿದ್ರೂ ಏನೂ ಒಣಗೋಗಲ್ಲ. ಇದು ನೆರಳಲ್ಲಿ ಬೆಳೆಯೋ ಗಿಡ. ನೀರು ಅವಶ್ಯಕತೆಯೂ ಕಮ್ಮಿ ಇದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಪುದೀನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಒಂದು ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಟೊಮೊಟೊ ಹಚ್ಚಾಕಿ. ನಮಗೆ ತಿರುಪತಿ ಪ್ರವಾಸ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಖುಷಿ ಆಗಿತ್ತು. ಯಾಕಂದರೆ ಮಕ್ಕಳು, ಮೈದಾ ಹೆಂಡ್ತಿ, ಮಕ್ಕಳು, ನಮ್ಮ ಮಗ ಎಲ್ಲರೂ ಒಟ್ಟಿಗೆ ಹೋಗಿರೋದ್ರಿಂದ ಸಂಬಂಧಗಳು ಒಂದು ಬಾಂಡಿಂಗ್ ಚೆನ್ನಾಗಿ ಆಗಬೇಕಂದ್ರೆ ಈ ಥರ ಒಟ್ಟೊಟ್ಟಿಗೆ ಏನೋ ಒಂದು ಮನೇಲಿ ಒಟ್ಟೊಟ್ಟಿಗೆ ಇರೋದಾಗಲಿ, ಅವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಅವ್ರು ಬರೋದು, ಇಲ್ಲಾಂದರೆ ಎಲ್ಲಾದರೂ ಈ ಥರ ಒಟ್ಟೊಟ್ಟಿಗೆ ಆಗೋದಾದರೆ ಬಾಂಡಿಂಗ್ ಅಷ್ಟೇ ಚೆನ್ನಾಗಿ ಆಗ್ಬಿಡುತ್ತೆ ಸಂಬಂಧಗಳಲ್ಲಿ. ನಾವು ಒಬ್ಬೊಬ್ಬರೇ ಅವ್ರನ್ನ ಸೇರ್ದಿರ, ಇವ್ರನ್ನ ಸೇರ್ದಿರ ಒಬ್ಬೊಬ್ಬರೇ ಹೋಗೋದು ಬರೋದು ಒಬ್ಬೊಬ್ಬರೇ ಇದ್ದರೆ ಅಷ್ಟೊಂದು ನಮಗೆ ಸಂಬಂಧಗಳ ಬೆಲೆನೂ, ನಮ್ಮ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಸಂಬಂಧಗಳ ಬೆಲೆನೂ ಅಷ್ಟು ಗೊತ್ತಾಗೋದಿಲ್ಲ. ಮತ್ತು ಜನನೂ ಸೇರಲ್ಲ, ಅವರು ಒಂಟೊಂಟಿ ಆಗಿಬಿಡ್ತಾರೆ. ಹಾಗಾಗಿ ನಾವು ಯಾವಾಗೂ ಸಂಬಂಧಗಳಲ್ಲಿ ಬಿರುಕು ತಂದ್ಕೊಬಾರ್ದು. ಒಬ್ಬರು ಏನೇ ಒಂದು ಮಾತುಕತೆ ಬಂದರೂ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಮುಂದುವರಿಬೇಕು. ಅವ್ರ ಮನೆಗೆ ನಾವು ಹೋಗೋದಾಗಲಿ, ನಮ್ಮ ಮನೆಗೆ ಅವ್ರು ಬರೋದಾಗಲಿ, ಏನೋ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳು ಮಾಡ್ಕೊಳ್ಳೋದಾಗಲಿ, ಇಲ್ಲ ಒಂದು ಚಿಕ್ಕದಾಗಿ ಟ್ರಿಪ್ ಮಾಡ್ಕೊಳ್ಳೋದಾಗಲಿ ಆವಾಗವಾಗ ಮಾಡ್ತಾಯಿದ್ರೆ ನಮಗೂ ರಿಲ್ಯಾಕ್ಸ್ ಇರುತ್ತೆ. ಮತ್ತು ಒಟ್ಟಿಗೆ ಹೋಗ್ಬಿಟ್ಟು ಬಂದಿರೋ ಒಂದು ಬಾಂಡಿಂಗೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಆವಾಗವಾಗ ಎಲ್ಲರೂ ಟ್ರಿಪ್ ಮಾಡ್ತಾರ್ರಿ. ನನಗನ್ಸಿದ್ದು ಹೇಳಿದ್ದೀನಿ. ಇಲ್ಲಾಂದರೆ ಒಬ್ಬರ ಮನೆಗೆ ಒಬ್ಬರು ಹೋಗಿ ಒಂದು ಭಾನುವಾರ ಅವ್ರ ಮನೇಲಿ, ಒಂದು ಭಾನುವಾರ ನಿಮ್ಮ ಮನೇಲಿ ಒಂದು ಏನೋ ಚಿಕ್ಕದಾಗಿ ಪಾರ್ಟಿ ಥರ ಸೇರಿ ಖುಷಿಯಾಗಿ ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ತಾ ಒಂದು ಸಂತೋಷದ ಮಾತಾಡಿಕೊಂಡು ಆ ಒಂದು ದಿನ ಸಂತೋಷಕವಾಗಿ ಕಳೆದುಬಿಟ್ರೆ ಆ ಮೆಮೊರಿ ನಮಗೆ ಒಂದು ತಿಂಗಳೆಲ್ಲ ಆ ಮೆಮೊರಿ ಹಾಗೇ ಇರುತ್ತೆ. ಮೆಲ್ಕಾಗ್ತಾ ಇರ್ತೀವಿ. ಮತ್ತು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಬೋದು. ಹಾಗಾಗಿ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಆಗಲಿ, ಮಕ್ಕಳಿಗಾಗಲಿ ಈ ಥರದ್ದೆಲ್ಲ ಅವಶ್ಯಕತೆ ಇದೆ. ಡೈಲಿ ಕೆಲ್ಸಕ್ಕೆ ಹೋಗು ಬಾ, ಅದೇ ಮನೇಲಿ ಕೆಲಸ ಮಾಡು, ಇದೇ ಇರುತ್ತೆ. ಹಾಗಾಗಿ ಈ ಥರದ್ದೆಲ್ಲ ನಾವು ಸಿಟಿಲಿರೋ ಜನಗಳು ಅಳವಡಿಸ್ಕೊಬೇಕು. ನನಗೆ ತುಂಬಾ ಬಿಸಿಲಲ್ಲಿ ಓಡಾಡಿ ತಲೆ ಎಲ್ಲ ನೋವು ಬಂದುಬಿಟ್ಟಿತ್ತು, ಕೂದಲೆಲ್ಲ ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಅಲೋವೆರಾ ಲೀಫ್ನ ಕಿತ್ಕೊಂಡು ಅದಕ್ಕೇ ಸ್ವಲ್ಪ ನಾನು ಮನೇಲಿ ಸೌತೆಕಾಯಿ ಎಲ್ಲ ಆವಾಗಲೇ ಮೊಸರು ಬಜ್ಜಿಗೆ, ರೈಸ್ ಬಾತ್ಗೆ ಮೊಸರು ಬಜ್ಜಿ ಮಾಡಿದ್ದೆ. ಅದರದ್ದು ಸೌತೆಕಾಯಿ ಸಿಪ್ಪೆ ಮತ್ತು 2 ಸ್ಪೂನು ಮೆಂತ್ಯ ನೆನೆಸಿದ್ದೆ ನಾನು, 2 ಸ್ಪೂನು ಇದನ್ನು, ಮತ್ತು 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ರುಬ್ಬಿಟ್ಟು ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ. ನಾವು ಮನೇಲೇ ಬಿಸಾಗಾಡೋ ಈ ಥರ ತರಕಾರಿನ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಕ್ಯಾರೆಟ್ ಆಗಲಿ, ಬೀಟ್ರೋಟು, ಸೌತೆಕಾಯಿದು, ಮತ್ತು ಏನಂದರೆ ಸೋರೆಕಾಯಿ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಏನಾದರೂ ಬಿಸಾಡೋದಿಲ್ಲ. ಈ ಥರ ಇರೋದನ್ನ ಮಾಡ್ಕೊಳ್ತಾ ಇರ್ತೀನಿ. ಕೆಲ್ಸಕ್ಕೆ ಹೋಗೋ ಬ್ಯುಸಿಲಿ ಒಂದೊಂದು ಸರಿ ಆಗೋಲ್ಲ, ಆದಾಗ ಮಾಡ್ಕೊಳ್ತೀನಿ. ಇದು 2 ಸರಿಗೆ ಬರುತ್ತೆ ನನಗೆ, 2 ಟೈಮ್ಗೆ ಆಗುತ್ತೆ. ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ವಾರದಲ್ಲಿ ಒಂದು ಸರಿ ಹಾಕ್ಕೊಬೋದು. ಸ್ವಲ್ಪ ಡ್ರೈ ಆಗಿಬಿಟ್ಟಿರುತ್ತೆ, ನೀರೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಬೋದು. ಇಲ್ಲಾಂದರೆ ಮೆಹಂದಿ ಹಾಕ್ಕೊಂಡು ಕಲಿಸ್ಕೊಂಡು ಕೂಡ ಹಾಕ್ಕೊಬೋದು. ಎಲ್ಲ ಕೆಲಸ ಅಂದರೆ ನಾವು ಎಲ್ಲನ 2 ದಿನ ಹೋಗ್ಬಿಟ್ರೆ ಮನೆ ಎಲ್ಲ ಅಷ್ಟು ಧೂಳು ಗಲೀಜು ಅನಿಸ್ಬಿಡುತ್ತೆ. ಇವಾಗೆಲ್ಲ ಕೆಲಸ, ಪಾತ್ರೆ ತೊಳೆದಿದ್ದು ಎಲ್ಲ ಮುಗೀತು ನನಗೆ. ಇದು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹೊರಗಡೆ ಎಲ್ಲ ಗುಡಿಸೋದಿದೆ. ನಮ್ಮನೆ ಎದುರುಗಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಮಗೆ ತುಂಬಾ ಧೂಳು. ಇನ್ನು ಮಳೆಗಾಲ ಬರೋವರೆಗೂ ನಮಗೆ ಅಷ್ಟೇ ಅನಿಸುತ್ತೆ. ಯಾಕಂದರೆ ಆ ತುಂಬ ಮಣ್ಣು,
ಧೂಳು ಅಷ್ಟು ಇದೆ. ಹಾಗಾಗಿ ಇವಾಗ ಇದೆಲ್ಲ ಗುಡಿಸಿ ಒರೆಸಿ ಇದು, ಯಾಕಂದರೆ ಇವತ್ತೇ ಮಾಡ್ಕೋಬೇಕು. ನಾಳೆ ಅಂದರೆ ನನಗೆ ಕೆಲಸದ ಒತ್ತಡ ಆಗೋದಿಲ್ಲ, ಕೆಲಸದಿಂದ ಬರೋಗೆ ಸುಸ್ತಾಗುತ್ತೆ. ಮತ್ತು ಬೆಳಗ್ಗೆ ಇದ್ದರೆ ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಮನೇಲೂ ಒಳಗಡೆನೂ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. 2 ದಿವಸದ ಮೆಮೊರಿ ತುಂಬಾ ಖುಷಿಯಾಗಿದೆ, ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಭಾನುವಾರ ದಿನ ಒಂದು ದಿನ ಮನೇಲಿದ್ದರೆ ಇಡೀ ದಿನ ಕೆಲಸ ಎಷ್ಟು ಇರುತ್ತೆ ಅಷ್ಟು ಮಾಡ್ತಾನೇ ಇರ್ತೀವಿ, ಕೆಲಸ ಮುಗಿಯೋದೇ ಇಲ್ಲ. ನಮ್ಮದು ಹಾಗೆ ಆಯಿತು. ಯಾಕಂದರೆ ತಿರುಪತಿಗೆ ಹೋಗ್ಬಿಟ್ಟು ಬಂದಿದ್ದು ಸ್ವಲ್ಪ ನಮಗೆ ಬಂದಿದ್ದು ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಇವತ್ತಿನ ಕೆಲಸ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಆಗಿದೆ. ನಾನು ಇಲ್ಲೆಲ್ಲ ಮತ್ತು ನಾವು ತಿರುಪತಿಗೆ ನಾನು ಯಾವತ್ತೋದ್ರೂ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ. ಯಾಕಂದರೆ ನಮಗೆ ನಮ್ಮ ಲೀಡರು, ನಾವು ತಿರುಪತಿಗೆ ಸೇವೆಗೆ ಹೋಗ್ತಿಲ್ವಲ್ಲ, ಅವರು ಹೇಳ್ಕೊಟ್ಟಿದ್ದು, ಯಾರೇ ಒಂದು ಒಳ್ಳೆ ಮಾತು ಹೇಳೋದು ಕೊಟ್ಟರು ನಾವು ತಿಳ್ಕೊಬೇಕು. ಒಳ್ಳೇದು ಯಾರ ಬಾಯಿಂದ ಬಂದರೂ ಅದನ್ನು ನಾವು ಅಳವಡಿಸ್ಕೊಬೇಕು. ಹಾಗಾಗಿ ಅವರು ಯಾವತ್ತೂ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ, ನಾನು ಅವ್ರು ಹೇಳಿದಾಗಿಂದ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಉಪ್ಪು ಹಾಕಿ ಅದಕ್ಕೊಂದು ಸ್ವಲ್ಪ ಒಂದು ಶಾಂಪು ಹೊಡೆದಾಕ್ಬಿಟ್ಟು ಸ್ವಲ್ಪ ಹೊತ್ತು ಕಾಲು ಅದರಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ. ಪಾದ ಎಲ್ಲ ತುಂಬ ನೋವು ಬಂದುಬಿಟ್ಟಿತ್ತು ನನಗೆ. ಯಾಕೆ ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಅಂದರೆ, ಆ ಯಪ್ಪ ನೈಟೆಲ್ಲ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ನಾವು ಅಲ್ಲಿ ಚಪ್ಪಲಿ ಹಾಕ್ಕೊಂಡೋಗಿ ಅಪಚಾರ ಮಾಡಬಾರ್ದು ಅಂತ ಅವ್ರ ಅನುಭವ. ಅವ್ರು ಒಳ್ಳೆಯ ಅನುಭವನ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಯಾಕೆ ಒಂದು ಒಳ್ಳೆಯದನ್ನು ನಾವು ಅದರಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬಾರ್ದು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್. ಥ್ಯಾಂಕ್ಸ್.